ಯಾವುದೇ ಗುಡ್ ಹ್ಯಾಬಿಟ್ಸ್ ಆಗಲಿ ಬ್ಯಾಡ್ ಹ್ಯಾಬಿಟ್ಸ್ ಆಗಲಿ ಹಾಗೆ ಬರಲ್ಲ ಅಲ್ವಾ. ಎಲ್ಲದಕ್ಕೂ ಕನ್ಸಿಸ್ಟೆನ್ಸಿ ಮುಖ್ಯ ಆಗುತ್ತೆ. ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಬಿಡೋಣ, ಜಸ್ಟ್ ಗುಡ್ ಹ್ಯಾಬಿಟ್ಸ್ನ ಇಲ್ಲಿ ನೋಡೋದಾದರೆ ಈ ಗುಡ್ ಹ್ಯಾಬಿಟಲ್ಲಿ ಹೆಲ್ದಿ ಈಟಿಂಗ್ ಅನ್ನೋದು ಟಾಪಲ್ಲೇ ಇರುತ್ತೆ. ಯಾರಿಗೆ ಹೆಲ್ದಿ ಫುಡ್ ತಿನ್ನೋದಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಳ್ತಿರ್ತಾರೋ ಅವರು ಫ್ಯೂಚರಲ್ಲಿ ಒಂದು ದಿನ ಅನಾರೋಗ್ಯಕ್ಕೆ ಟೈಮ್ ಕೊಡ್ತಾರೆ. ಇದಂತೂ ಶೋರ್ ಅಲ್ವಾ. ಒಂದು ಸೇಯಿಂಗೇ ಇದೆ ಅಲ್ವಾ, ಹೆಲ್ತ್ ಈಸ್ ವೆಲ್ತ್ ಅಂತ. ದುಡ್ಡು ಕೊಟ್ಟು ಏನನ್ನು ಬೇಕಾದರೂ ನಾವು ಈಸಿಯಾಗಿ ತೊಗೋಬೋದು. ಆದರೆ ನಮ್ಮ ಹತ್ರ ಸ್ವಲ್ಪ ದುಡ್ಡಿದೆ, ಆರೋಗ್ಯನ ಕೊಡಿ ಅಂದರೆ ಯಾರು ಕೊಡ್ತಾರೆ? ಕೊಡ್ತೀವಿ ಅಂತ ಅಂದರೂ ಕೂಡ ಅವ್ರಿಗೆ ಅದು ಕೊಡೋದಕ್ಕೆ ಸಾಧ್ಯನಾ? ಯಾವ ಶಾಪಲ್ಲಿ ಕೂಡ ಅದು ನಮಗೆ ಸಿಗಲ್ಲ. ಇಲ್ಲೊಂದು ಎಕ್ಸಾಂಪಲ್ ಹೇಳ, ನಮ್ಮ ಬಾಡಿ ಒಂದು ರೀತಿ ಬ್ಯಾಂಕ್ ಅಕೌಂಟ್ ಇದ್ದಾಗೆ. ನಮ್ಮ ಹೆಲ್ದಿ ಫುಡ್ ಹ್ಯಾಬಿಟ್ ಏನಿದೆ ಅಲ್ವಾ, ಅದು ನಾವು ಮಾಡುವಂಥ ಗುಡ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಈ ಮಾತನ್ನ ನಾನು ಇಲ್ಲಿ ಯಾಕೆ ಹೇಳಿದೆ ಅನ್ನೋದು ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಾಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ವ್ಲಾಗ್. ಇವತ್ತಿನ ವಿಡಿಯೋನಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿ ಜೊತೆಗೆ ವಾಟ್ ಐ ಈಟ್ ಇನ್ ಎ ಡೇನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಅಂದ್ಕೊಂಡಿರ್ತೀವಿ ನಾವು ಊಟ ಮಾಡ್ತಾ ಇರೋದು, ನಾವು ಮಾಡುವಂಥ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ಕರೆಕ್ಟಾಗಿದೆ ಅಂತ. ಆದರೆ ನನಗೆ ನನ್ನ ಸೆಕೆಂಡ್ ಡೆಲಿವರಿ ಆದಮೇಲೆ ಒಂದು ರೀತಿ ಜ್ಞಾನೋದಯ ಆಯಿತು. ತುಂಬ ಜನ ಡ್ರಾಸ್ಟಿಕ್ಕಾಗಿ ವೆಯ್ಟ್ ಗೇನ್ ಆಗೋಗ್ತಾರಲ್ವ, ಆ ಥರ ನನ್ನ ವೆಯ್ಟ್ ಏನೂ ಗೇನ್ ಆಗಿರಲಿಲ್ಲ. ಆದರೆ ಬಾಡಿನಲ್ಲಿ ತುಂಬ ಚೇಂಜಸ್ ಅನ್ನಿಸ್ತಾ ಇತ್ತು. ಅಫ್ಕೋರ್ಸ್ ಸಿ ಸೆಕ್ಷನ್ ಆದಮೇಲೆ ಬ್ಯಾಕ್ ಪೇನ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಾರೆ. ಆದರೆ ಬ್ಯಾಕ್ ಪೇನ್ ಜೊತೆಗೆ ಕಾಲುಗಳಲ್ಲಿ ನಿಶಕ್ತಿ, ಹಿಂಡಿ ನೋವು ಎಲ್ಲ ಶುರುವಾಗೋಯ್ತು. ವಯಸ್ಸಾದಮೇಲೆ ಈ ಎಲ್ಲ ನೋವು ಆದರೆ ಓಕೆ, ಆದರೆ ಈಗಲೇ ಇದೆಲ್ಲ ಶುರುವಾಗಿದ್ದು ನೋಡಿ ಸ್ವಲ್ಪ ನನಗೆ ಭಯ ಆಯಿತು. ಹಾಗಾಗಿ ನನ್ನ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ನಾನು ಶುರು ಮಾಡಿಕೊಂಡೆ. ಮನೆ ಊಟದಲ್ಲೇ ನನ್ನ ಹೆಲ್ತ್ಗೆ ಬೇಕಾಗಿರೋದನ್ನು ಚೂಸ್ ಮಾಡೋದನ್ನು ಕಲಿತೆ. ಅದು ನನಗೆ ಗೊತ್ತಿಲ್ಲದೇ ನನ್ನ ವೆಯ್ಟ್ ಲಾಸ್ ಪ್ರೋಸೆಸ್ಸಲ್ಲಿ ಕೂಡ ಹೆಲ್ಪ್ ಮಾಡ್ತು. ಹಾಗಂತ ನಾನು ಯಾವುದೇ ಡಯಟಿಷಿಯನ್ ಅಲ್ಲ, ನನಗೆ ಪರ್ಸ್ನಲ್ ಆಗಿ ವರ್ಕ್ ಆಗಿದ್ದನ್ನು ಮಾತ್ರ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ಹೆಲ್ದಿ ಫುಡ್ ಜರ್ನಿನಲ್ಲಿ ನಾನು ಮೊದಲು ಚೂಸ್ ಮಾಡ್ಕೊಂಡಿದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ. ಆ್ಯಸ್ ಯೂಶ್ವಲ್ 12 ಗಂಟೆ ನಾವೆಲ್ಲರೂ ಉಪವಾಸ ಇದ್ದೇ ಇರ್ತೀವಲ್ವ, ಅದನ್ನು ಗ್ರ್ಯಾಜುಯಲಿ 14 ಗಂಟೆಗೆ, ಈಗ ಪ್ರೆಸೆಂಟ್ ನಾನು 15ರಿಂದ 16 ಗಂಟೆ ಫಾಸ್ಟಿಂಗ್ನ ಮಾಡ್ತಿದ್ದೀನಿ. ಜೊತೆಗೆ 30ರಿಂದ 45 ನಿಮಿಷ ಯೋಗ ಅಥವಾ ಎಕ್ಸಸೈಸ್ನ ಮಾಡ್ತೀನಿ. ಈ ಫಿಸಿಕಲ್ ಎಕ್ಸಸೈಸ್ನ ಆಲ್ 7 ಡೇಸ್ ಕೂಡ ನಾನು ಮಾಡ್ತೀನಿ ಅಂತ ಖಂಡಿತ ಹೇಳಲ್ಲ. ಬಿಕಾಸ್ ಜಾಯಿಂಟ್ ಫ್ಯಾಮಿಲಿ ಮತ್ತು 2 ಮಕ್ಕಳು ಕೂಡ ಇರೋದ್ರಿಂದ ಆದಷ್ಟು 5 ದಿನ, ವಾರದಲ್ಲಿ 5 ಡೇಸ್ನ ಮಾತ್ರ ಕವರ್ ಮಾಡ್ತೀನಿ. ಇದರಿಂದ ವೆಯ್ಟ್ ಲಾಸ್ ಆಗೋದು ಒಂದು ಕಡೆ ಆದರೂ ನನಗೇನೆ ಒಂದು ರೀತಿ ಎಕ್ಸ್ಟ್ರಾ ಏನೋ ಎನರ್ಜಿ ಬಂದಿದೆ ಅನ್ನೋ ಫೀಲ್ ಆಗುತ್ತೆ. ಅದು ನಮ್ಮ ಮನೆಯವರೆಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಮೊದಲಾದರೆ ಒಂದು ಕೆಲಸ ಮಾಡಿದ್ರೆ ಸುಸ್ತು ಅನ್ನಿಸ್ತಾ ಇತ್ತು, ಬಟ್ ಈಗ ಆ ತೊಂದರೆ ಇಲ್ಲ, ಆರಾಮಾಗಿ ಕೆಲಸ ಮಾಡ್ಬೋದು. ನನಗೆ ವೆಯ್ಟ್ ಲಾಸ್ ಮಾಡೋದೇ ಮುಖ್ಯ ಉದ್ದೇಶ ಆಗಿರಲಿಲ್ಲ. ಜಸ್ಟ್ ನನ್ನ ಹೆಲ್ತನ್ನು ನಾನು ಸುಧಾರಿಸ್ಕೋಬೇಕು ಅಂತ ಹೇಳಿ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಸ್ಟಾರ್ಟ್ ಮಾಡಿದ್ದು. ಅದೊಂದು ರೀತಿ ನನಗೆ ಖುಷಿನೇ ಅನಿಸ್ತಾ ಇದೆ, ಇಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿರೋದು ನೋಡಿ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಈ ರೀತಿ ಉಪವಾಸ ಮಾಡುವಂಥ ಟೈಮಲ್ಲಿ ನಮ್ಮ ಬಾಡಿನಲ್ಲಿ ಸ್ಟೋರ್ ಆಗಿರುವಂಥ ಫ್ಯಾಟ್ ಎಲ್ಲ ಕಂಪ್ಲೀಟಾಗಿ ಬರ್ನ್ ಆಗಿ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ನಮ್ಮ ಬಾಡಿ ಒಂದು ಸರ್ಕ್ಯಾಡಿಯನ್ ರಿದಮ್ನ ಫಾಲೋ ಮಾಡುತ್ತೆ. ಅಂದರೆ ಸೂರ್ಯ ಹುಟ್ಟಿದ ಮೇಲೆ ನಮ್ಮ ಬಾಡಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾವು ತಿನ್ನೋರಿದ್ದೀವಿ, ಕೆಲಸ ಮಾಡ್ತೀವಿ ಅಂತ. ಅದಕ್ಕೆ ತಕ್ಕಂತೆ ನಮ್ಮ ಬಾಡಿನಲ್ಲಿ ಎಂಜೈಮ್ಸ್ ಪ್ರೊಡ್ಯೂಸ್ ಆಗ್ತವೆ. ಸಂಜೆ ಆಗೋ ಟೈಮ್ಗೆಲ್ಲ ನಮ್ಮ ಬಾಡಿ ಅದರ ಕೆಲಸನ ನಿಲ್ಲಿಸ್ತಾ ಹೋಗುತ್ತೆ. ಆದರೆ ಇತ್ತೀಚೆಗೆ ನಾವೆಲ್ಲರೂ ಈ ನೇಚರ್ ಟೈಮ್ನ ಬಿಟ್ಟು ಉಳಿದಿರೋ ಟೈಮಲ್ಲೆಲ್ಲ ಕೂಡ ತಿಂತಾನೇ ಇರ್ತೀವಿ. ಇದರಿಂದಾನೇ ತಿಂದಿರೋದು ಸರಿಯಾಗಿ ಕರಗ್ತಾ ಇಲ್ಲ, ಅಂದರೆ ಡೈಜೆಸ್ಟ್ ಆಗ್ತಾ ಇಲ್ಲ. ಯಾಕೆ ಅಂದರೆ ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿನೇ ತಿಂತಾ ಇದ್ದೀವಲ್ವ, ಅದೇ ನಮ್ಮ ಬಾಡಿನಲ್ಲಿ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇದೆ. ಈ ಫಾಸ್ಟಿಂಗ್ ಪೀರಿಯಡಲ್ಲಿ ಏನಾಗುತ್ತೆ ಗೊತ್ತಾ, ಈಟಿಂಗ್ ಟೈಮಲ್ಲಿ ನಾವು ಏನು ಕ್ಯಾಲರೀಸ್ನ ಇಂಟೇಕ್ ಮಾಡಿರ್ತೀವೋ ಅವು ಪೂರ್ತಿಯಾಗಿ ಬರ್ನ್ ಆದಮೇಲೆ ನಮ್ಮ ಬಾಡಿನಲ್ಲಿ ಇರುವಂಥ ಫ್ಯಾಟ್ ಬರ್ನ್ ಆಗೋದಕ್ಕೆ ಶುರು ಆಗುತ್ತೆ. ಅದಕ್ಕೇ ವೆಯ್ಟ್ ಲಾಸ್ ಆಗೋದು. ಈ ರೀತಿ ಫಾಸ್ಟಿಂಗ್ ಮಾಡೋಂಥ ಟೈಮಲ್ಲಿ ಸಖತ್ ಹೊಟ್ಟೆ ಹಸಿತಾ ಇರುತ್ತೆ. ಯಾಕೆ ಗೊತ್ತಾ, ನಮ್ಮ ಬಾಡಿ ಬ್ರೈನ್ಗೆ ಒಂದು ರೀತಿ ಫೋರ್ಸ್ ಮಾಡ್ತಾ ಇರುತ್ತೆ, ಹೊಟ್ಟೆ ಹಸಿತಾ ಇದೆ ಏನಾದರೂ ತಿನ್ನು ಅಂತ.
ಆದರೆ ಅಲ್ಲಿ ಎಕ್ಸಾಕ್ಟಾಗಿ ಆಗ್ತಿರೋದೇನು ಅಂದರೆ ಫ್ಯಾಟ್ ಬರ್ನಿಂಗ್. ಈ ಟೈಮಲ್ಲೇ ನಮ್ಮ ವಿಲ್ ಪವರು ಪಿಕ್ಚರಿಗೆ ಬರೋದು. ಆಗ ನಾವು ನಮ್ಮನ್ನು ಸ್ಟಾಪ್ ಮಾಡಿಬಿಟ್ರೆ ಸಾಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ 3-4 ವಾರ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದರೆ ಬಾಡಿಗೂ ಕೂಡ ಅಡ್ಜಸ್ಟ್ ಆಗಿಬಿಡುತ್ತೆ. ಆದರೆ ನಿಜವಾಗ್ಲೂ ಹೊಟ್ಟೆ ಹಸಿತಾ ಇರುವಾಗ ನಾವು ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು. ಅದು ಊಟ ಮಾಡುವಂಥ ಟೈಮ್ ಆಗಿದ್ದರೆ ಕರೆಕ್ಟಾಗಿ ಆ ಟೈಮಲ್ಲಿ ಊಟ ಮಾಡಿಬಿಡ್ಬೇಕು. ಅಥವಾ ಎಕ್ಸ್ಟ್ರಾ ನೀವು ಊಟ ಮಾಡಿದ್ಮೇಲೂ ಕೂಡ ಹೊಟ್ಟೆ ಹಸಿತಾ ಇದೆ ಅಂದರೆ ಆ ಹಸುವನ್ನು ಕಂಟ್ರೋಲ್ ಮಾಡೋದಕ್ಕೆ ಹಸಿ ತರಕಾರಿಗಳನ್ನು ತಿನ್ಬೋದು, ಹಣ್ಣುಗಳನ್ನು ತೊಗೋಬೋದು, ಅಥವಾ ಈ ಡ್ರೈ ರೋಸ್ಟ್ ಮಾಡಿರುವಂಥ ಮಕಾನ, ಚೆನ್ನ, ಶೇಂಗಾ ಬೀಜ ಇದನ್ನೆಲ್ಲ ಕೂಡ ತೊಗೋಬೋದು. ಆದರೆ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಕಂಪ್ಲೀಟಾಗಿ ಊಟ ಬಿಡಬಾರ್ದು. ಈ ಫಾಸ್ಟಿಂಗ್ನ ಸ್ಟಾರ್ಟ್ ಮಾಡಿದಾಗ ಮೊದಲು 14 ಅವರ್ಸ್ ಸೈಕಲ್ನ ನಮ್ಮ ಬಾಡಿಗೆ ಅಭ್ಯಾಸ ಮಾಡಿಸ್ಬೇಕು. ಆಮೇಲೆ 16 ಅವರ್ಸ್ಗೆ ಹೋಗ್ಬೋದು. ನಾನು ಲಾಸ್ಟ್ ಈ ವಿಡಿಯೋನಲ್ಲಿ ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ, ಬೇಕು ಅಂದರೆ ಒಂದು ಸಾರಿ ಚೆಕ್ ಮಾಡಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ನಾವು ಏನು ತಿಂತೀವಿ ಅನ್ನೋದಕ್ಕಿಂತ ಯಾವಾಗ ತಿಂತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನೀವೆಲ್ಲರೂ ಡೈಲಿ ಅಡುಗೆ ಮಾಡೋ ಥರನೇ ನಾನು ಕೂಡ ಅಡುಗೆ ಮಾಡ್ತಾಯಿದ್ದೀನಿ, ಅದನ್ನೇ ನಾನು ನಿಮಗೂ ಕೂಡ ತೋರಿಸ್ತಾ ಇರೋದು. ಆದರೆ ಅದೇ ಅಡುಗೆನ ಯಾವಾಗ ತಿಂತೀವಿ, ಎಷ್ಟು ಕ್ವಾಂಟಿಟಿಯಲ್ಲಿ ತಿಂತೀವಿ ಅನ್ನೋದು ಪಿಕ್ಚರಿಗೆ ಬರುತ್ತೆ. ನಮ್ಮ ಪೂರ್ವಿಕರು ಊಟ ಮಾಡುವಾಗ ಫಾಲೋ ಮಾಡ್ತಿದ್ದಂಥ ಟೈಮಿಂಗ್ಸಿಗೆ ಈಗ ಕೊಟ್ಟಿರೋಂಥ ಫ್ಯಾನ್ಸಿ ಹೆಸರೇನು ಗೊತ್ತಾ? ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅವರೆಲ್ಲ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದು ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಸಂಜೆ ಕತ್ಲಾಗೋದ್ರೊಳಗೆ ಮನೆಗೆ ಬಂದು ಊಟ ಮುಗಿಸ್ತಿದ್ರು. ಅದಕ್ಕೆ ನಾವೆಲ್ಲ ಹೇಳೋದು, ಅವ್ರ ಹತ್ರ ಮೊಬೈಲ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಅದಕ್ಕೆ ಅವರು ಬೇಗ ಊಟ ಮಾಡಿ ಮಲಗ್ತಾಯಿದ್ರು. ಆದರೆ ನಮಗೀಗ ಅದನ್ನೆಲ್ಲ ಫಾಲೋ ಮಾಡೋದಕ್ಕಾಗಬೇಕಲ್ವಾ ಅಂತ ನಾವು ಕೊಡೋಂಥ ಫಸ್ಟ್ ರೀಸನ್. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ನನಗೆ ಗೊತ್ತಿರೋ ಹಾಗೆ ಏನೋ ಒಂದು ದೊಡ್ಡ ರಾಕೆಟ್ ಸೈನ್ಸ್ ಅಂತೂ ಅಲ್ಲ. ಜಸ್ಟ್ ಟೈಮಿಂಗ್ಸ್ ಮ್ಯಾನೇಜ್ ಮಾಡೋದನ್ನು ನಾವು ಕಲಿಬೇಕಷ್ಟೆ. ಹಾಗಂತ ನಾವು ಫಾಸ್ಟಿಂಗ್ ಮಾಡ್ತಾ ಇದ್ದೀವಿ, ಚೆನ್ನಾಗಿ ನಮಗೇನು ಬೇಕೋ ಅದನ್ನು ತಿಂದರೆ ಆಯಿತು, ನಮ್ಮ ಬಾಡಿ ಡೀಲ್ ಮಾಡ್ಕೊಳ್ಳುತ್ತೆ ಬಿಡು ಅಂದರೆ ಖಂಡಿತ ಆ ಕೆಲಸ ಆಗಲ್ಲ. ಅನ್ಹೆಲ್ದಿ ಫುಡ್ಗಳನ್ನು ನಾವು ತಿಂದಾಗ ಅದು ಬೇಗನೆ ಡೈಜೆಸ್ಟ್ ಆಗಿ ಮತ್ತೆ ಹೊಟ್ಟೆ ಹಸಿಯೋ ಥರ ಮಾಡುತ್ತೆ. ಇದರಿಂದ ಇನ್ನೂ ಓವರಾಗಿ ತಿನ್ನೋದಕ್ಕೆ ನಾವು ಶುರು ಮಾಡ್ತೀವಿ. ಜೊತೆಗೆ ನಮ್ಮ ಬಾಡಿಗೆ ಬೇಕಾಗಿರೋಂಥ ಯಾವುದೇ ರೀತಿ ನ್ಯೂಟ್ರಿಯೆಂಟ್ಸ್ ಕೂಡ ಈ ಅನ್ಹೆಲ್ದಿ ಫುಡ್ಡಿಂದ ಸಿಗಲ್ಲ. ಸೊ ಈ ಫಾಸ್ಟಿಂಗ್ ಟೈಮಲ್ಲಿ ಪ್ರೋಟೀನ್ ರಿಚ್ಚು, ಫೈಬರ್ ರಿಚ್ ಇರೋದನ್ನು ತಿನ್ನಬೇಕು. ಅಂದರೆ ಸೊಪ್ಪು, ತರಕಾರಿ, ಹಣ್ಣುಗಳು, ಡ್ರೈ ಫ್ರೂಟ್ಸು, ನಟ್ಸು, ಮೊಟ್ಟೆ, ನಾನ್ ವೆಜ್ಜು, ಇನ್ನು ನಾರ್ಮಲಾಗಿ ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ ಬೇಳೆಕಾಳುಗಳು, ರೊಟ್ಟಿ, ಚಪಾತಿ, ಈ ರೀತಿ ಯಾವುದು ಡೈಜೆಸ್ಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತಲ್ವ ಅಂಥದ್ದನ್ನು ತಿನ್ನಬೇಕು. ನಾನು ಯೂಶ್ವಲಾಗಿ 15 ಅವರ್ಸ್ ಫಾಸ್ಟಿಂಗು, 9 ಅವರ್ಸ್ ಈಟಿಂಗ್ ವಿಂಡೋನ ಫಾಲೋ ಮಾಡ್ತೀನಿ. ಕೆಲವೊಂದು ಸರಿ ಇದು 16 ಅವರ್ಸ್ ಫಾಸ್ಟಿಂಗು, 8 ಅವರ್ಸ್ ಈಟಿಂಗ್ ವಿಂಡೋ ಕೂಡ ಆಗುತ್ತೆ. ರಾತ್ರಿ 8 ಗಂಟೆಗೆ ನಾನು ಊಟ ಮಾಡಿದ್ರೆ ಬೆಳಿಗ್ಗೆ 11 ಗಂಟೆಗೆ ತಿಂಡಿ ತಿಂತೀನಿ. ಒಂದು ಗಾದೆನೇ ಇದೆ ಅಲ್ವಾ, ಈಟ್ ಬ್ರೇಕ್ಫಾಸ್ಟ್ ಲೈಕ್ ಎ ಕಿಂಗ್, ಲಂಚ್ ಲೈಕ್ ಎ ಪ್ರಿನ್ಸ್ ಆ್ಯಂಡ್ ಡಿನ್ನರ್ ಲೈಕ್ ಎ ಪಾಪರ್ ಅಂತ. ಅಂದರೆ ಬೆಳಿಗ್ಗೆ ತಿಂಡಿನ ನಾವು ರಾಜನ ಥರ ತಿಂದರೆ ಮಧ್ಯಾಹ್ನದ ಊಟನ ರಾಣಿ ಥರ ತಿನ್ನಬೇಕಂತೆ. ಇನ್ನು ರಾತ್ರಿ ಊಟ ಒಬ್ಬ ಬಡವ ಊಟ ಮಾಡೋ ಥರ ಇರಬೇಕಂತೆ. ಇದನ್ನು ಕೆಲವೊಬ್ಬರು ಸ್ವಲ್ಪ ಉಲ್ಟಾ ಕೂಡ ಮಾಡಿ ಹೇಳ್ತಾರೆ. ಬೆಳಿಗ್ಗೆ ತಿಂಡಿ ರಾಣಿ ತಿನ್ನೋ ಥರ ಇದ್ದರೆ ಮಧ್ಯಾಹ್ನದ ಊಟ ರಾಜ ಊಟ ಮಾಡೋ ಥರ ಇರಬೇಕು ಅಂತ. ಅಂದರೆ ಪೂರ್ತಿ ಕಂಪ್ಲೀಟ್ ಮೀಲ್ ಇರಬೇಕು ಅಂತ. ಈ ರಾಜ ರಾಣಿ ಕತೆ ಸ್ವಲ್ಪ ಉಲ್ಟಾ ಆದರೂ ಕೂಡ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನಡೆಯುತ್ತೆ. ಬಟ್ ಈ ಎಕ್ಸಾಕ್ಟ್ ರೂಲ್ಸನ್ನು ನಾವು ಫಾಲೋ ಮಾಡಬೇಕು. ಅಂದರೆ ರಾತ್ರಿ ಮಾತ್ರ ಕಂಪಲ್ಸರಿಯಾಗಿ ಒಬ್ಬ ಬಡವ ಊಟ ಮಾಡೋ ಥರನೇ ಇರಬೇಕು, ಅಂದರೆ ಲೈಟಾಗಿರಬೇಕು. ಈ ವಿಡಿಯೋನಲ್ಲಿ ನೀವು ನೋಡೋ ಹಾಗೆ ನಾನು ಲಾಸ್ಟ್ ವಿಡಿಯೋನಲ್ಲಿ ಕೂಡ ಹೇಳಿದ್ದೆ, ನನಗೋಸ್ಕರ ಅಂತ ನಾನು ಸಪ್ರೇಟಾಗಿ ಯಾವುದೇ ಅಡುಗೆನೂ ಮಾಡ್ಕೊಳ್ಳಲ್ಲ. ಮನೆಯವರೆಲ್ರಿಗೂ ಮಾಡೋದನ್ನೇ ಹೆಲ್ದಿಯಾಗಿ ಮಾಡಿ ನನ್ನ ಹೆಲ್ತ್ ಜೊತೆ ಅವ್ರ ಹೆಲ್ತ್ ಕೂಡ ಚೆನ್ನಾಗಿರೋ ಥರ ಪ್ಲ್ಯಾನ್ ಮಾಡಿ ಅಡುಗೆನ ಮಾಡ್ತೀನಿ. ನನಗೆ ಅನಿಸೋ ಮಟ್ಟಿಗೆ ಮನೆಯಲ್ಲಿ ಅಡುಗೆ ಮಾಡುವಂಥ ಹೆಣ್ಮಕ್ಳಿಗೆ ಈ ವಿಷಯಗಳೆಲ್ಲ ಗೊತ್ತಿದ್ದರೆ ಆ ಮನೆಯಲ್ಲಿರೋ ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಏನಂತೀರಾ? ಕರೆಕ್ಟ್ ಅಲ್ವಾ? ಸರಿ, ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ನಾವು ತಿಳ್ಕೊಳ್ತಾನೆ ಒಂದು ಹೆಲ್ದಿ ರೆಸಿಪಿನ ಕೂಡ ನೋಡೋಣ. ನಾನು ಆಗಲೇ ಹೇಳಿದಾಗೆ ಈಗ ಪಾಲಕ್ ಪನ್ನೀರನ್ನ ಮಾಡ್ತಾಯಿದ್ದೀನಿ. ಒಂದು ಕಟ್ಟಷ್ಟು ಪಾಲಕ್ನ ಎಲ್ಲ ಬಿಡಿಸ್ಕೊಂಡು ಚೆನ್ನಾಗಿ 1-2 ಸಾರಿ ನೀರಲ್ಲಿ ತೊಳೆದು ಆಮೇಲೆ ಕುದೀತಾ ಇರುವಂಥ ನೀರಿಗೆ ಆ ಪಾಲಕ್ ಸೊಪ್ಪನ್ನ ಹಾಕಿ
ಜಸ್ಟ್ ಒಂದು ಕುದಿ ಬಂದಮೇಲೆ ಇಮಿಡಿಯೇಟಾಗಿ ತೆಗೆದು ತಣ್ಣೀರಿಗೆ ಹಾಕಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಈ ರೀತಿ ಪ್ರೋಸೆಸ್ ಫಾಲೋ ಮಾಡೋದ್ರಿಂದ ಈ ಪಾಲಕ್ ಸೊಪ್ಪನ್ನ ನಾವು ಗ್ರೈಂಡ್ ಮಾಡಿದ್ಮೇಲೆ ಅಂದರೆ ಅಡುಗೆ ಮಾಡಿದ್ಮೇಲೂ ಕೂಡ ಅದ್ರ ಕಲರ್ ಹಾಗೆ ಗ್ರೀನಿಶ್ ಆಗಿರುತ್ತೆ. ನೆಕ್ಸ್ಟು ಪನ್ನೀರ್ಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಅದೇ ಬಾಣಲಿನಲ್ಲೇ ಎಣ್ಣೆ ಮಿಕ್ಕಿರುತ್ತಲ್ವ ಅದ್ರ ಜೊತೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಹಾಕಿ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಗೆ ಒಂದು ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಟೊಮ್ಯಾಟೋನ ರುಬ್ಬಿ ಹಾಕಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು. ಈಗ ಒಂದು ಮಿಕ್ಸಿ ಜಾರಲ್ಲಿ ಈ ಬೇಯಿಸಿಟ್ಕೊಂಡಿರೋ ಸೊಪ್ಪು, ನೆನೆಸಿರೋ ಅಂಥ ಗೋಡಂಬಿ ಜೊತೆಗೆ ಒಂದು 3-4 ಚಮಚದಷ್ಟು ಹಾಲಿನ ಮೇಲಿನ ಕೆನೆನ ಹಾಕಿ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗಿತ್ತಲ್ವ, ಇದಕ್ಕೆ 1 ಚಮಚ ಖಾರದ ಪುಡಿ, ಗರಂ ಮಸಾಲ ಮತ್ತು ಧನಿಯಾ ಪುಡಿ ಈ ಮೂರನ್ನು ಹಾಕಿ ಅದನ್ನು ಬಾಡಿಸ್ಕೊಂಡ್ಮೇಲೆ ರೆಡಿ ಮಾಡ್ಕೊಂಡಿರೋವಂಥ ಪೇಸ್ಟನ್ನು ಹಾಕಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಇದಕ್ಕೇನೆ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 5 ನಿಮಿಷ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಅಷ್ಟರಲ್ಲೇ ನಾನಿಲ್ಲಿ ತರಕಾರಿಗಳು ಅಂದರೆ ಸೈಡ್ಸಿಗೆ ಬೇಕಾಗಿರೋದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಾಗಿ ಎಲ್ಲರೂ ಮಾಡೋದು ಇದನ್ನೇ ಅಲ್ವಾ, ಊಟ ಮಾಡೋದಕ್ಕೆ ಹೊಟ್ಟೆ ಅಷ್ಟಿದೆ, ಈಗ ಯಾರು ತರಕಾರಿನ ಹೆಚ್ಕೊಂಡು ಕೂರಬೇಕು, ಫಸ್ಟ್ ಊಟ ಮಾಡಿಬಿಡೋಣ ಅಂತ ಹೇಳಿ ಏನು ರೆಡಿ ಮಾಡಿರ್ತೀವೋ ಅದನ್ನು ಊಟ ಮಾಡ್ತೀವಿ. ಇಲ್ವಾ, ಅಯ್ಯೋ ತರಕಾರಿ ಫ್ರಿಜ್ಜಲ್ಲಿದೆ, ತಣ್ಣಗಿದೆ, ಈಗ ತಿನ್ನೋದಕ್ಕಾಗಲ್ಲಪ್ಪ, ನೋಡೋಣ ಆಮೇಲೆ ತಿನ್ನೋಣ ಅಥವಾ ನಾಳೆ ತಿನ್ನೋಣ ಅಂತ ಹೇಳಿ ಹಾಗೆ ಬಿಟ್ಬಿಡ್ತೀವಿ. ಅದಕ್ಕೆ ನಾನು ಹೇಗೆ ಮಾಡ್ತೀನಿ ಅಂದರೆ ಈ ರೀತಿ ಅಡುಗೆ ಮಾಡೋ ಟೈಮಲ್ಲೇ ಊಟದಲ್ಲಿ ನೆಂಚ್ಕೊಳ್ಳೋದಕ್ಕೆ ಏನೇನೆಲ್ಲ ತರಕಾರಿ ಬೇಕೋ ಅದನ್ನೆಲ್ಲ ಈ ರೀತಿ ಕಟ್ ಮಾಡಿ ಎತ್ತಿಟ್ಬಿಡ್ತೀನಿ. ಗ್ರೇವಿ ಈಗ ಚೆನ್ನಾಗಿ ಬೆಂದಿದೆ ಅಲ್ಲ, ಈ ಟೈಮಲ್ಲಿ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋಂಥ ಪನ್ನೀರನ್ನ ಹಾಕಿ ಮತ್ತೆ ಒಂದು 2-3 ನಿಮಿಷ ಬೇಯಿಸ್ಬಿಟ್ರೆ ತುಂಬಾ ರುಚಿಯಾಗಿರುವಂಥ ಹೆಲ್ದಿಯಾದ ಪಾಲಕ್ ಪನ್ನೀರ್ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ. ಸೊ ಈ ರೀತಿ ಮನೆಯಲ್ಲೇ ನಾವು ಆದಷ್ಟು ಹೆಲ್ದಿಯಾಗಿರೋದನ್ನು ಹಾಗೆ ನಮ್ಮ ಬಾಯಿ ರುಚಿಗೆ ಬೇಕಾಗಿರೋದನ್ನು ಪ್ರಿಪೇರ್ ಮಾಡಿಕೊಂಡಾಗ ಹೊರಗಡೆ ತಿನ್ನೋದು ಕಡಿಮೆ ಆಗುತ್ತೆ. ಇದಕ್ಕೆ ನೀವು ಮೇಲ್ಗಡೆ ಸ್ವಲ್ಪ ಎಕ್ಸ್ಟ್ರಾ ಒಗ್ಗರಣೆನ ಕೂಡ ಕೊಟ್ಕೋಬೋದು. ಅಂದರೆ ಸ್ವಲ್ಪ ಎಣ್ಣೆಗೆ ಖಾರ ಪುಡಿನ ಹಾಕಿ ಜಸ್ಟ್ ಫ್ರೈ ಮಾಡಿಕೊಂಡು ಇದ್ರ ಮೇಲ್ಗಡೆ ಹಾಕಿ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾನಿವತ್ತು ಕಾಂಬಿನೇಷನ್ಗೆ ಅಂತ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಅಗೇನ್ ಇನ್ನೊಂದು, ನಾನಿಲ್ಲಿ ಬಾಯಿ ರುಚಿಗೆ ಅನ್ನೋ ಒಂದು ವರ್ಡನ್ನ ಯೂಸ್ ಮಾಡಿದೆ. ಸರಿ, ಬಾಯಿ ರುಚಿಗೆ ಮನೆಯಲ್ಲೇ ಮಾಡ್ಕೊಳ್ತೀವಿ, ಏನು ಬೇಕೋ ಅದನ್ನು ಮಾಡ್ಕೊಂಡು ತಿಂದರೆ ಆಯಿತು ಅಂತ ಚೆನ್ನಾಗಿ ಸಕ್ಕರೆ ಯೂಸ್ ಮಾಡಿ ಒಂದು ಸ್ವೀಟ್ ಮಾಡ್ಕೊಳ್ಳೋದು ಅಥವಾ ಮೈದಾ ಯೂಸ್ ಮಾಡಿ ಒಂದು ಅಡುಗೆನ ಮಾಡೋದು ಅಥವಾ ಪದೇ ಪದೇ ಡೀಪ್ ಫ್ರೈನ ಮಾಡ್ಕೊಂಡು ತಿನ್ನೋದು, ಈ ರೀತಿ ಮಾಡಿ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಮಾಡ್ತೀವಿ ಅಂದರೆ ಡೆಫಿನೆಟಾಗಿ ನಾವು ಅಂದ್ಕೊಂಡಿರೋಂಥ ರಿಸಲ್ಟು ನಮಗೆ ಸಿಗಲ್ಲ. ಅದ್ರ ಬದಲು ನಾವು ಏನು ತಿಂದಿರ್ತೀವೋ ಅದಕ್ಕೆ ತಕ್ಕಂತೆ ಮಾತ್ರ ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ. ಮಧ್ಯಾಹ್ನದ ಊಟಕ್ಕೆ 2 ಚಪಾತಿ, ಸ್ವಲ್ಪ ಪನ್ನೀರ್ ಪಲ್ಯ, ತರಕಾರಿಗಳು, ಅನ್ನ ಮತ್ತು ಸಾಂಬಾರನ್ನ ತೊಗೊಂಡಿದ್ದೀನಿ. ನಾವು ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಆದಷ್ಟು ರೈಸ್ ಕ್ವಾಂಟಿಟಿನ ಕಡಿಮೆ ಮಾಡಬೇಕು. ರೈಸ್ನ ತಿಂದಾಗ ಏನಾಗುತ್ತೆ ಅಂದರೆ ಅದು ಕೂಡ ಕಾರ್ಬ್ಸ್ ಆದ್ರೂ ಅದು ಬೇಗನೆ ಡೈಜೆಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಹೊಟ್ಟೆ ಹಸಿವು ಕೂಡ ಬೇಗನೆ ಆಗುತ್ತೆ. ಈ ರೀತಿ ಚಪಾತಿ, ರೊಟ್ಟಿ, ಮುದ್ದೆ ಇದನ್ನು ತಿಂದಾಗ ಹೊಟ್ಟೆ ಹಸಿವನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು. ಹಾಗೆ ಪ್ರತಿ ಊಟ ಆದಮೇಲೆ ಕೂಡ 10-15 ನಿಮಿಷದವರೆಗೂ ಕಂಪಲ್ಸರಿಯಾಗಿ ಸ್ವಲ್ಪನಾದರೂ ವಾಕ್ ಮಾಡಲೇಬೇಕು. ವಾಕ್ ಅಂದ ತಕ್ಷಣ ಹೊರಗಡೆನೇ ಹೋಗಿ ವಾಕ್ ಮಾಡಬೇಕು ಅಂತ ಯಾವ ರೂಲ್ಸು ಇಲ್ಲ. ಊಟ ಆದಮೇಲೆ ನಿಮ್ಗೆ ಇಷ್ಟ ಆದವ್ರ ಹತ್ರ ಫೋನಲ್ಲಿ ಮಾತಾಡ್ತಾ ವಾಕ್ ಮಾಡ್ಬೋದು ಅಥವಾ ಒಂದು ಬುಕ್ಸ್ನ ಓದ್ತಾ ವಾಕ್ ಮಾಡ್ಬೋದು ಅಥವಾ ನೀವೇನಾದರೂ ಕೆಲಸ ಮಾಡ್ತಾ ಇದ್ದರೆ ಆ ಕೆಲಸ ಮಾಡ್ತಾನೆ ವಾಕ್ ಮಾಡ್ಬೋದು. ನಾನು ಯೂಶಲಾಗಿ ಅಮ್ಮ ಅಥವಾ ಅಕ್ಕನ ಜೊತೆ ಮಾತಾಡ್ತಾ ವಾಕ್ ಮಾಡ್ತೀನಿ ಅಥವಾ ನನ್ನ ವಿಡಿಯೋ ಎಡಿಟಿಂಗ್ ಮಾಡೋ ಕೆಲಸ ಇರುತ್ತೆ ಅಲ್ವಾ, ಅದನ್ನು ಮಾಡ್ತಾನೆ ವಾಕ್ ಮುಗಿಸ್ಬಿಡ್ತೀನಿ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ರೂಲ್ಸಲ್ಲಿ ಒಂದು ಡ್ರಾಬ್ಯಾಕ್ ಏನು ಅಂದರೆ ನಾವು ತಿನ್ನೋ ಊಟದಲ್ಲಿ ಪ್ರಾಪರ್ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದರೆ ನಮ್ಮ ಬಾಡಿನಲ್ಲಿ ನ್ಯೂಟ್ರಿಯೆಂಟ್ಸ್ ಕೊರತೆ ಆಗುತ್ತೆ. ಅದು ಇನ್ನೊಂದು ಹೆಲ್ತ್ ಇಶ್ಯೂಗೆ ಕಾರಣ ಆಗ್ಬೋದು. ಸೊ ಹೆಲ್ದಿ ಫುಡ್ ತೊಗೊಳೋದ್ರ ಜೊತೆಗೆ ಒಂದು ಬ್ಯಾಲೆನ್ಸಿಂಗ್ ಡಯೆಟ್ನ ಫಾಲೋ ಮಾಡೋದು ಕೂಡ ಮುಖ್ಯ. ಮುಖ್ಯವಾಗಿ ಪ್ರೋಟೀನ್ ರಿಚ್ ಫುಡ್ ಇರಬೇಕು. ಮೊಸರು, ಮಜ್ಜಿಗೆ ಇದೆಲ್ಲದನ್ನು ಕಂಪಲ್ಸರಿಯಾಗಿ ತೊಗೋಬೇಕು. ಯಾಕೆ ಅಂದರೆ ಮೊಸರು ಅಂದರೆ ಕರ್ಡ್ ಒಂದು ಬೆಸ್ಟ್ ಪ್ರೋಬಯೋಟಿಕ್ ಫುಡ್ಡು. ಅದು ನಮ್ಮ ಗಟ್ ಹೆಲ್ತ್ಗೆ, ಸ್ಕಿನ್ಗೆ, ಹೇರ್ಗೆ, ಬೋನ್ಸ್ಗೆ ಎಲ್ಲದಕ್ಕೂ ಒಳ್ಳೆಯದು. ನಮಗೆ ಈ ಪ್ರೋಟೀನ್ ಬಗ್ಗೆ ಎಲ್ಲ ಅಷ್ಟು ಐಡಿಯಾ ಇಲ್ಲ,
ಹೇಗೆ ಮೇಂಟೈನ್ ಮಾಡಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಇದ್ದರೆ ಅದ್ರ ಬಗ್ಗೆ ನಿಮ್ಮ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಜಸ್ಟ್ ನಿಮ್ಮ ಊಟದಲ್ಲಿ ಸ್ವಲ್ಪ ಮೊಸರು ಮತ್ತು ಮಜ್ಜಿಗೆನ ಆ್ಯಡ್ ಮಾಡ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ. ಆದರೆ ನೈಟ್ ಟೈಮಲ್ಲಿ ಇದೆರಡನ್ನೂ ಅವಾಯ್ಡ್ ಮಾಡಿ, ಜಸ್ಟ್ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಯೂಸ್ ಮಾಡಿದ್ರೆ ಸಾಕು. ರಾತ್ರಿ ಊಟಕ್ಕೆ ನಾನಿಲ್ಲಿ ಸ್ವಲ್ಪ ಸಾಲಡ್ನ ಮಾಡಿದ್ದೀನಿ. ಮೊಳಕೆ ಬಂದಿರೋಂಥ ಕಾಳುಗಳಲ್ಲಿ ಪ್ರೋಟೀನ್ ಚೆನ್ನಾಗಿರುತ್ತೆ. ಕಾಳುಗಳನ್ನು ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ತರಕಾರಿಗಳನ್ನ ಹಾಕಿ ಒಂದು ಡ್ರೆಸ್ಸಿಂಗ್ನ ಕೂಡ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತಿದು. ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಹಾಲಿನ ಮೇಲಿನ ಕೆನೆ, ಹಾಗೆ ಮಧ್ಯಾಹ್ನ ಫ್ರೈ ಮಾಡ್ಕೊಂಡಿರೋ ಪನ್ನೀರನ್ನ ಸ್ವಲ್ಪ ಎತ್ತಿಟ್ಟಿದ್ದೆ, ಅದನ್ನು ಹಾಕಿದ್ದೀನಿ. ನೆನೆಸಿರೋಂಥ ಗೋಡಂಬಿ, ಚಿಲ್ಲಿ ಫ್ಲೇಕ್ಸು, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡಿ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ನನ್ನ ಮಗನಿಗೂ ಕೂಡ ಇದು ಇಷ್ಟ ಆಯಿತು. ಇದಿಷ್ಟು ನಾನು ಫಾಲೋ ಮಾಡುವಂಥ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಡೀಟೇಲ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಹಾಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೆ ಇಷ್ಟ ಆದವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್.